ಕುಂದಗೋಳ ತಾಲೂಕಾ ನಮ್ಮ ಕಮಲಗುಳಿ ಗ್ರಾಮದ ಅನೇಕರ ದೇಣಿಗೆಯಿಂದ ನಮ್ಮ ದರ್ಗಾ ಉರುಸು ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಆಚರಿಸಿದ ನಂತರ ಲೆಕ್ಕ ಮಾಡಲಾಗಿ ಪ್ರತಿ ವರ್ಷವೂ ಅಂದಾಜು ಸುಮಾರು 2 ಲಕ್ಷ ರೂಪಾಯಿಗಳವರೆಗೆ ಉಳಿತಾಯವಾಗುತ್ತದೆ. ಆದರೂ ಕೂಡ ನಮ್ಮ ದರ್ಗಾ ಸಮಿತಿಯಿಂದ ಲೆಕ್ಕಪತ್ರ ಒಪ್ಪಿಸಲಾಗುತ್ತಿಲ್ಲ ಎಂದು ದರ್ಗಾ ಸಮಿತಿ ಸಹ ಕಾರ್ಯದರ್ಶಿ ಖಾದರ್ ಸಾಬ್ ಬೂಬ್ಜಿ ಅವರು ಆರೋಪಿಸಿದರು. ಕುಂದಗೋಳ ಪರಿವೀಕ್ಷಣಾ ಮಂದಿರದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಅವರು ದರ್ಗಾ ಉರುಸು ಹಬ್ಬದ ಹಾಗೂ ಸಮಿತಿ ಕುರಿತು ಸವಿಸ್ತಾರವಾಗಿ ಮಾಹಿತಿ ನೀಡಿದರು. ಹಜರತ್ ರಾಜ್ವಿ ಮಾಸಾಹೇಬ ರಹಮತುಲ್ಲಾ ಅಲೈ ಉರುಸ್ ಎನ್ ಕಮಿಟಿ ಸ್ಟೇಷನ್ ಕಾಪಿ ಇದೆ ಹೌದ್ರಿ. ಇಡೀ ಯಾರ್ಯಾರು ಕೊಡ್ತಾರ ಅವ್ರ ದೇಣಿಗೆ ತಗೊಂಡು ನಾವು ಉರುಸ್ ಮಾಡ್ತಿದ್ವಿ. ಚಿರಾಜ್ ಅಹಮದ್ ಆದಮ್ ಸಾಬ್ ಹುಲಿಗೊಂಡ್ ಅಂತೇಳಿ 2014 ಅಧ್ಯಕ್ಷರಾಗಿದ್ರಿ ಅವರು. ಶ್ರೀ ಮೊಹಮ್ಮದ್ ರಫೀಕ್ ಅಬ್ದುಲ್ ಮುನಾಸಾಬ್ ಅಲಿ ಖಾನ್ ಅವರಾಗಿದ್ರಿ. ಮಕ್ತೂಮ್ ಸಾಬ್ ಮೌಲಾ ಸಾಬ್ ಬುಬ್ಜಿ ಇವರಾಗಿದ್ರಿ. ಇದರೊಳಗೆ ಮೆಂಬರ್ಗಳು ಅದಾರಿ. 3 ಎಕರೆ ಚಿಲ್ಲರ 4 ಎಕರೆ ಇದ್ರಿ ಪ್ರಾಪರ್ಟಿ ಪಟ್ಟಿ ಬಂದಿದ್ವಿ. ಅದ್ರಾಗ ಒಂದು ಹಣವನ್ನ ಒಂದ್ಸರಿ ಸ್ವಲ್ಪ ಅಕೌಂಟ್ಗೆ ಜಮಾ ಮಾಡಿದ್ವಿ. ಇದೇ ವಿಷಯ ಇದಾಗಿಲ್ಲ. ರೊಕ್ಕ ಬರ್ತಿದ್ರಿ, ಖರ್ಚು ಮಾಡ್ತಿದ್ರು, ಉಳಿತಾಯದ ರೊಕ್ಕಕ್ಕೆ ಲೆಕ್ಕ ಇದ್ದಿದ್ದಿಲ್ಲ. ಆ ದರ್ಗಾದ ಕಟ್ಟಡ ಕಟ್ಟಿದ್ದು ರಸೀದಿ ಐತಿ. ಆ ಹೊಳಿ ಉರುಸ್ ಮಾಡಿದ್ದು ಇರ್ತಿತ್ತು. ಅಷ್ಟೇ 2-3 ವರ್ಷದಾಗ ರಿನ್ವಾಲ್ ಮಾಡಿಸಿರ್ಬೋದ, ಮುಂದೆ ರಿನ್ವಾಲ್ ಆಗಿಲ್ರಿ. ಹಿಂಗ ವರ್ಷ ನಮ್ಮ ಅಂದಾಜ್ ಏನ್ರಿ, ಈಗ ವರ್ಷ 2 ಲಕ್ಷ 1 ಲಕ್ಷ ಉಳಿದಿರ್ತೈತಿ. ಅದರದ್ದು ಲೆಕ್ಕಪತ್ರ ಇಲ್ರಿ. ಅದ್ರ ಲೆಕ್ಕಪತ್ರ ಯಾರು ಕೊಡ್ಬೇಕು? ಕಾರ್ಯದರ್ಶಿ ಕೊಡ್ಬೇಕು ಹೌದ್ರಿ. ಈ ಕಮಿಟಿ ಒಳಗ ಕಾರ್ಯದರ್ಶಿನೂ ಲೆಕ್ಕ ಕೊಡ್ಲಿಲ್ಲ. ನಾವು ಕೇಳ್ಕೊಂಡು ಹಂಗ ಒಂದು 7-8 ವರ್ಷ ಹೋಗ್ತದ. ಹೋಗಿಂದ ಲಾಸ್ಟ್ಗೆ ಏನಾದ, ಈಗ ವರ್ಷ 2 ಲಕ್ಷ ಅಂದ್ರೆ ಎಷ್ಟು ಹೋದ್ ರೊಕ್ಕ ಎಷ್ಟು ಉಳಿತ. ಹೊಳಿ ದರ್ಗಾನು ನಾವು ಕಟ್ಟಡ ನಿರ್ಮಾಣ ಮಾಡಿವಿ, ಎಲ್ಲ ಮಾಡ್ಕೊಂಡ್ವಿ. ಆ ಚಂದ ಪೌತಿ ಹರದಾರಿ ಖರ್ಚು ಮಾಡ್ಯಾರ. ಉಳಿದ ಬಾಬತ್ ಒಂದು ಒಗ್ಗೂಡಿಗಾರ ಸೇರ್ಬೇಕ, ಇಲ್ಲಾಂದ್ರೆ ಕಮಿಟಿ ಅಕೌಂಟ್ಗಾರ ಸೇರ್ಬೇಕ. ಇವರ ಕಿಶೆದಾಗಿ ಇಟ್ಕೊಂಡು ಖರ್ಚು ಮಾಡಕ್ ಬಂದ್ರಿ. ಆ ಲೆಕ್ಕ ಕೇಳಿದ್ಬಿಟ್ಟು ಲೇ ಮಾಡಿದ್ರೆ ಜಗ್ಗೇಟ್ ಅನ್ನ ಹಾಡಿದ್ರೆ ಕಂಪ್ಲೀಟು ಆಗುವ. ಆ ಲೆಕ್ಕ ಕೇಳಿದ್ಬಿಟ್ಟು ಲೇ ಮಾಡಿದ್ರೆ ಜಗ್ಗೇಟ್ ಅನ್ನ ಹಾಡಿದ್ರೆ ಕಂಪ್ಲೀಟು ಆಗುವ. ಅದು 1 ವರ್ಷ 1.5 ವರ್ಷ ಹೇಳಿದ್ವಿ. ನಾವೆಲ್ಲರೂ ಎಲ್ಲ ದೈವದವ್ರು ಕೂಡಿ ಉರುಸ್ ಮಾಡಕ್ ಬಂದಿದ್ವಿ. ಮಾಡಿಂದ ಹಣ ಉಳಿದಿದ್ದ ಅಲ್ಲಿ ಒಳ್ಳೆ ಕೆಲಸ ನಾವು ಖರ್ಚು ಮಾಡಿದ್ವಿ. ಇರ್ತಕ್ಕಂಥ ಮೆಂಬರ್ಗಳು ಅದಾರ, ಇನ್ನು ಕೆಲವೊಂದಿಷ್ಟು ಮಂದಿನೂ ಅದಾರ. ಒಳ್ಳೆ ಈಗ ಮತ್ತೆ ನಾವು ದೈವದವ್ರು ಕೂಡ್ಕೊಂಡ ಮಾಡೇವಿ. ಈಗ ಮತ್ತೆ ನಮ್ಮ ದೋಸ್ತ್ ಹೊಡೆದಾರ. ಯಾರ ಹಿರಿಯಾಗ ಹಸನ್ ಸಾಬ್ ಇಮಾಮ್ ಸಾಬ್ ಹುಬ್ಬಳ್ಳಿ, ಹಸನ್ ಸಾಬ್ ಇಮಾಮ್ ಸಾಬ್ ಹುಬ್ಬಳ್ಳಿಯವ್ರು ಹೊಡೆದಿಂದ ಈಗ ಹೊಳ್ಳಿ ಮತ್ತೆ ನನಗೂ ಟಾರ್ಗೆಟ್ ಇಟ್ಟಾರಿ. ನನ್ಗಾಗ್ಲಿ ನನ್ನ ಫ್ಯಾಮಿಲಿಗಾಗ್ಲಿ ನಾ ಕೇಳಾಕ್ ಬಂದಿದ್ದೇನ, ನಾನು ಸರ್ಕಾರದ ಆಸ್ತಿಯ ತಹಕೀಕಾರ್ ಮಾಡ್ರಿ, ಚಂದ ಎಬ್ಸಾಕ್ ಕುಂತಾರ, ಖರ್ಚು ಮಾಡಾಕ್ ಕುಂತಾರ, ನಿಮ್ ಗಮನ ಕೈತಿಲ್ಲ ಅಂತ ಕೇಳಾಕ್ ಮುಂದೆ. ನಾನು ವಿಧಾನಾತ್ಮಕವಾಗಿ ನಾ ಕೇಳಾಕ್ ಮುಂದಿಲ್ರಿ. ಇಲ್ಲಾಂದ್ರೆ ನಾ ಕೇಳಬೇಡ್ರಿ ಅಂದ್ರೆ ನಾ ಕೇಳಾಕ್ ಹೋಗಿಲ್ಲ. ಕೇಳೋ ಹಕ್ಕೈತಿ ಅಂದ್ರೆ ನಿಮ್ಗೆ. ಹಾಗಾಗಿ ನನ್ನ ಜೀವ ಹೋಗ್ಲಿ, ಅಚಾನಕ್ ನಾನು ಎಲ್ಲರ ಏನಾರ ಆದ್ರೂ ಇವರ ಸಂಬಂಧ ನನಗೆ ವರ್ಕ್ ಬೋರ್ಡ್ನವರು ಈ ಸಮಂಜಸವಾಗಿ ನಮ್ಮ ಊರಾಗ ಎಷ್ಟು ಪ್ರಾಪರ್ಟಿ ಅದಾವ ಅದ್ರ ಕರೆಕ್ಟ್ ಆಗಿ ಇದಾಗ ಮುಂದೈತಿ. ಇದು ಕಮಲಗುಳಿ ಸಮಾಜದವ್ರಿಗೂ ಇದು ಗಮನಕ್ಕೆ ತಗೊಂಬರಿ ಅಂತ ಹೇಳ್ತೀವಿ ನಾವು. ಆ ಲೆಕ್ಕ ಕೇಳಿದ್ಬಿಡ್ಲಿ ಏನ್ ಮಾಡಿದ್ರೆ ಜಗ್ಗೇಟ್